ಹಲೋ ತಿರ್ಗಾ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂತೀನಿ ರೆಕಾರ್ಡಿಂಗು. ಸೊ ಮ್ಯಾಕ್ಸಿಮಮ್ ಸಮ್ ಸಬ್ಬರೆ ಆದಮೇಲೆ ಮಿನಿಮಮ್ ಸಬ್ಬರೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಮಿನಿಮಮ್ ಲೆಂತ್ ಆಫ್ ಸಬ್ಬರೆ ಫಾರ್ ದಿ ಗಿವನ್ ಸಮ್ ಆ ಕ್ವಶನ್ಗೂ ಟ್ರೈ ಮಾಡವ. ಮಿನಿಮಮ್ ಸಬ್ಬರೆ ಅಂತಲೇ ಕೊಡ್ತೀನಿ. ಸಬ್ಬರೆ ಎಕ್ಸಾಂಪಲ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕೊಡ್ತೀನಿ ನಿಮಗೊಂದು. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಒಂದು ಅರೆ ಕೊಟ್ಟಿರ್ತಾರೆ, ಮತ್ತೊಂದು ಟಾರ್ಗೆಟ್ ಕೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಈ ವ್ಯಾಲ್ಯೂ 12 ಎಷ್ಟು ಮಿನಿಮಮ್ ಲೆಂತ್ ಆಫ್ ದಿ ಸಬ್ಬರೆಯಲ್ಲಿ ಈ ವ್ಯಾಲ್ಯೂ 12ನ ಅಚೀವ್ ಮಾಡೋಕ್ಕಾಗುತ್ತೆ. ಸೊ ದಟ್ ಈಸ್ ದಿ ಕ್ವಶನ್. ಲೈಕ್ ಆಲ್ ಪಾಸಿಬಲ್ ಸಬ್ಬರೇಸ್ ವಿತ್ ಸಮ್ 12 ಆರ್ 2, 4, 6 ಮತ್ತು 10 and 12. ಸೊ ನಮಗೆ ಬೇಕಾಗಿರೋದು 10 and 12 and we return the output as the length. ನಾವು ಲೆಂತ್ ಕಂಡುಹಿಡಬೇಕು ಬೇಸಿಕ್ಲಿ ಈ ಫಂಕ್ಷನಲ್ಲಿ. ಸೊ ನಾವು ಸ್ಟಾರ್ಟ್ ಮಾಡವ. ಕಮೆಂಟ್ ದಿಸ್ ಔಟ್. ಎನಿ ಟೈಮ್ ಒಂದು ಇಂಟೀಜರ್ ಅರೇ ಮೇನ್ ಮೆಥಡ್ ಮತ್ತೊಂದು ಇಂಟೀಜರ್ ಅರೇ ಇಲ್ಲಿ ಕೊಟ್ಟಿರೋದನ್ನೇ ತಗೊಳ್ಳವ. ತಿರ್ಗಾ ಒಂದು ಇಂಟ್ ಟಾರ್ಗೆಟ್ ತಗೊಳ್ಳುವ. ಟಾರ್ಗೆಟ್ 12 ಅವ್ರು ಕೊಟ್ಟಿರೋದನ್ನು ತಗೊಳ್ಳವ. ಸೊ ನಮ್ಮ ಫಂಕ್ಷನ್ ಮುಂದೆ ಏನು ಮಾಡಬೇಕು, ಮಿನಿಮಮ್ ಕಂಡುಹಿಡಿಬೇಕಲ್ವ. ನಾನು ನೇಮಿಂಗು ಹಂಗೆ ಕೊಡ್ತೀನಿ, ಮಿನಿಮಮ್ ಲೆಂತ್ ಅಂತ ಸಬ್ಬರೆ. ಏನೇನು ತೊಗೊಬೇಕು, ಒಂದು ಅರೇ ತೊಗೊಬೇಕು ಮತ್ತೊಂದು ಟಾರ್ಗೆಟ್ ತೊಗೊಬೇಕು. ಇವೆರಡು ತೊಗೊಂಡ್ರೆ ತಾನೇ ನಾವು ಕಂಪೇರ್ ಮಾಡೋಕ್ಕಾಗೋದು. ಸೊ ದಿಸ್ ವಿಲ್ ಬಿ ಆರ್ ಫಂಕ್ಷನ್. ಇದನ್ನು ಒಂದು ಔಟಲ್ಲಿ ಹಾಕ್ತೀನಿ, ಯಾವಾಗಲೂ ಮಿಸ್ಟೇಕ್ ಮಾಡ್ತೀನಿ. ಒಂದು ಔಟಲ್ಲಿ ಹಾಕ್ತೀನಿ ಸೊ ದಟ್ ಈ ಫಂಕ್ಷನ್ ಏನು ಮಾಡ್ತಿದೆ ಅಂತ ನಮಗೆ ಅರ್ಥ ಆಗುತ್ತಲ್ವ. ಇವಾಗ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊತೀನಿ. ಅಲ್ಲಿ ಕೀಪ್ ಟ್ಯಾಸ್ ಪಬ್ಲಿಕ್ ಸ್ಟ್ಯಾಟಿಕ್ ಇಡ್ತೀನಿ, ಯಾಕಂದರೆ ಡೈರೆಕ್ಟಾಗಿ ಕಾಲ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ಐ ಶುಡ್ ರಿಟರ್ನ್ ದಿ ಇಂಟಿಜರ್, ದಿ ಲೆಂತ್ ಆಫ್ ದಿ ಅರೇ ಅಲ್ವಾ. ಮಿನಿಮಮ್ ಲೆಂತ್ ಸಬ್ಬರ್ ಇದು ಇಂಟೀಜರ್ ರಿಟರ್ನ್ ಮಾಡಬೇಕಲ್ಲ. ಸೊ ಅದಕ್ಕೆ ಇಂಟೀಜರ್ ಆಸ್ ದಿ ರಿಟರ್ನ್ ಟೈಪ್. ಆ್ಯಂಡ್ ದೆನ್ ದಿ ನೇಮ್, ಸೇಮ್ ನೇಮ್. ಆ್ಯಂಡ್ ದಿ ಇನ್ಪುಟ್ ಪ್ಯಾರಾಮೀಟರ್ಸ್ ಆರ್ ಇಂಟೀಜರ್ ಅರೇ, int integer target. ಇಷ್ಟು ತಗೊಂಡಾದ್ಮೇಲೆ ಸೊ ಇವಾಗ ಅಪ್ರೋಚ್ ಬಗ್ಗೆ ಯೋಚನೆ ಮಾಡೋಣ. ಅಪ್ರೋಚ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಒಂದು ಹ್ಯಾಶ್ ಮ್ಯಾಪನ್ನು ತೊಗೊಬೋದು. ಇಲ್ಲಿ ಒಂದು ಹ್ಯಾಶ್ ಮ್ಯಾಪ್ ಅಂತ ತೊಗೊಂಬಿಟ್ಟು ಆ ಹ್ಯಾಶ್ ಮ್ಯಾಪ್ ಈ ಅರೇನ ಟ್ರಾವರ್ಸ್ ಮಾಡ್ಬೇಕಾದ್ರೆ ಎವ್ರಿ ಟೈಮ್ ಒಂದು ಸಮ್ನ ತೊಗೊಂಡು ಅದನ್ನು ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀರಿ. ಆ ಸಮ್ 2 + 4, 4 + 6, 6 + 10 ಆ ಥರ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀರಿ. ನಮ್ಗೆ ಡೈರೆಕ್ಟಾಗಿ ಸಮ್ ಸಿಗ್ತಾ ವಿಲ್ ರಿಟರ್ನ್ ದಿ ಲೆಂತ್. ಆ ಕರೆಂಟ್ ಲೆಂತ್ ಏನಿರುತ್ತೋ ಅದನ್ನು ರಿಟರ್ನ್ ಮಾಡ್ಬಿಡ್ದು. ಲೆಂತ್ ಸಿಕ್ಕಿಲ್ವಾ ಏನು ಮಾಡ್ತೀನಿ, ಒಂದು ಪ್ರಿಫಿಕ್ಸ್ ಸಮ್ ಅಂತ ತೊಗೊತೀನಿ. ಇನ್ನೊಂದು ಅಪ್ರೋಚ್ ಏನಂದರೆ, ಫಸ್ಟಿಗೆ ಟು ಕ್ರಿಯೇಟ್ ಎ ಸಮ್ ಆಫ್ ಆಲ್ ದಿ ಅರೇ ಎಲಿಮೆಂಟ್ಸ್, ಅದೇ ಟ್ರಾವರ್ಸಲಲ್ಲಿ ಯು ಆಲ್ಸೋ ಚೆಕ್ ಫಾರ್ 2 + 4 6 ಆಯಿತು ಅಂದರೆ 6 - 12 6 ಅಗೈನ್ ಈಸ್ ಎಕ್ಸಿಸ್ಟಿಂಗ್ ಇನ್ ದಿ ಅರೇ ಆರ್ ನಾಟ್. ಒಂದು ಹ್ಯಾಶ್ ಮ್ಯಾಪ್ ಯೂಸ್ ಮಾಡ್ಕೊಂಡು ಆ ಹ್ಯಾಶ್ ಮ್ಯಾಪ್ ಒಳಗಡೆ ನಾನು ಪ್ರಿಫಿಕ್ಸ್ ಸಮ್ಮನ್ನು ಹಾಕ್ತಾ ಹೋಗ್ತೀನಿ, ಕರೆಂಟ್ ಸಮ್ಮನ್ನು ಹಾಕ್ತಾ ಹೋಗ್ತೀನಿ. ಇವಾಗ 2 + 4 ಅಂದರೆ ಆ ಸಮ್ ಹಾಕ್ಬಿಟ್ಟು ಅದರದ್ದು ಇಂಡೆಕ್ಸ್ ತೊಗೊತೀನಿ. ಅದರ ಇಂಡೆಕ್ಸ್ ಆಸ್ ದಿ ವ್ಯಾಲ್ಯೂ ಆ್ಯಂಡ್ ಸಮ್ ವಿಲ್ ಬಿ ದಿ ಕೀ. ಸೊ ಇಂಡೆಕ್ಸ್ ಸಮ್ ವಿಲ್ ಬಿ ದಿ ಕೀ ಅಲ್ವಾ. ಸೊ ಆ ಸಮ್ ಗೆಟ್ ಕೀ ಆಫ್ ದಟ್ ಪರ್ಟಿಕ್ಯುಲರ್ ಸಮ್ ಕಂಟೈನ್ಸ್, ಪ್ರಿಫಿಕ್ಸ್ ಸಮ್ ಕಂಟೈನ್ಸ್ ಅಂದರೆ ವಿಲ್ ಗೆಟ್ ದಟ್ ಇಂಡೆಕ್ಸ್, ವಿಲ್ ರಿಟರ್ನ್ ದಟ್. ಏನಂದರೆ ಕರೆಂಟ್ ಇಂಡೆಕ್ಸ್ ಮೈನಸ್ ಫೌಂಡ್ ಇಂಡೆಕ್ಸ್ ಮಾಡಿ ಅದನ್ನು ರಿಟರ್ನ್ ಮಾಡ್ತೀರಿ. ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಲೆಟ್ ಮೀ ಟ್ರೈ. ಸೊ ಫಸ್ಟಿಗೆ ನಮ್ಗೆ ಏನು ತಗೊಬೇಕು, ಅರೇ ಡಾಟ್ ಲೆಂತ್ ತಗೊಂಡ ಆಮೇಲೆ ವಿ ನೀಡ್ ಕರೆಂಟ್ ಲೆಂತ್ ಆಸ್ ವೆಲ್.
ಆಬ್ವಿಯಸ್ಲಿ ನಮಗೆ ಬೇಕಾಗಿರೋದು ಮಿನಿಮಮ್ ಅಲ್ವಾ. ಸೊ ವಿಲ್ ಕೀಪ್ ದಿ ಲೆಂತ್ ಆಸ್ ದಿ ಮ್ಯಾಕ್ಸಿಮಮ್ ಸೊ ದಟ್ ಇಟ್ ವಿಲ್ ರಿಟರ್ನ್ ದಿ ಮಿನಿಮಮ್ ವ್ಯಾಲ್ಯೂ. ಸೊ ಇಂಟಿಜರ್ ಡಾಟ್ ಮ್ಯಾಕ್ಸ್ ವ್ಯಾಲ್ಯೂ. ಸೊ ಯಾವಾಗಲೂ ಮಿನಿಮಮ್ ಕಂಪೇರ್ ಮಾಡ್ತಾ ಇರ್ಬೇಕಾದ್ರೆ ಕರೆಂಟ್ ಲೆಂತ್ ವಿಲ್ ಆಲ್ವೇಸ್ ಬಿ ಮಿನಿಮಮ್. ನಾನು ಮ್ಯಾಕ್ಸಿಮಮ್ ಇಂದ ಮಿನಿಮಮ್ನ ಕಂಪೇರ್ ಮಾಡಿದ್ರೆ ಅದು ನನಗೆ ಸಿಗೋದು ಮಿನಿಮಮ್. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಡಿಕ್ಲೇರ್ ಮಾಡ್ತಾ ಏನಿಲ್ಲಿ. ಇದು ಬಿಟ್ಟರೆ ಅದೇ ಸೈಡ್ ಒಂದು ಡ್ಯಾಶ್ ಮ್ಯಾಪ್ ಬೇಕಾಗುತ್ತೆ. ಅದನ್ನು ಫಾರ್ ಲೂಪ್ ಒಳಗಡೆನೇ ಹಾಕೊಳ್ಳೋದಾ? ಇಲ್ಲ, ಮ್ಯಾಪ್ ಹಾಕೊತೀನಿ. ಮ್ಯಾಪ್ ಬೋತ್ ಆರ್ ಇಂಟೀಜರ್ಸ್, ಡಿಕ್ಲೇರ್ ದಟ್ ಆಸ್ ವೆಲ್. ಒಂದು ಮ್ಯಾಪು ನ್ಯೂ ಹ್ಯಾಶ್ ಮ್ಯಾಪ್. ಇವಾಗ ಇಷ್ಟಾಯಿತು ಅಂದಮೇಲೆ ಇನ್ನೇನು ಬೇಕಾಗಿದೆ ನನಗೆ? ಇಂಟ್ ಒಂದು ಕರೆಂಟ್ ಸಮ್ ಈಕ್ವಲ್ಸ್ ಟು ಕರೆಂಟ್ ಸಮ್ ಏನಂತ ಡಿಕ್ಲೇರ್ ಮಾಡ್ಕೊಳ್ಳಿ. 0 ಇಂದ ಸ್ಟಾರ್ಟ್ ಮಾಡೋದು. ವಿಲ್ ಸೇ ಇಟ್ ಆಸ್ 0. ವಿಲ್ ಸೇ ದಿಸ್ ವಾಸ್ 0. ಇವಾಗ ಒಂದು ಅರೇ ಟ್ರಾವರ್ಸಲ್ ಇಂಟ್ ಐ ಈಕ್ವಲ್ಸ್ ಟು 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಈ ಫಾರ್ ಲೂಪು ತುಂಬ ದೊಡ್ಡದಿರುತ್ತೆ ನನ್ನ ಪ್ರಕಾರ. ಯಾಕಂದರೆ ಫಾರ್ ಎವ್ರಿ ಫಾರ್ ಲೂಪ್ ವಿಲ್ ಡು ಕರೆಂಟ್ ಸಮ್ ಪ್ಲಸ್ ಈಕ್ವಲ್ಸ್ ಟು ARR ಆಫ್ ಐ. ಸೊ ವಿ ಆರ್ ಆ್ಯಡಿಂಗ್ ಒಂದು ಸಮ್ ಕಂಡು ಹಿಡಿತಾ ಇದ್ದೀರಿ. ಆ್ಯಂಡ್ ಇಫ್ ಕಂಡೀಷನ್ ಹಾಕ್ತೀನಿ ಇವಾಗ, ಕರೆಂಟ್ ಸಮ್ ಈಕ್ವಲ್ಸ್ ಟು ಟಾರ್ಗೆಟ್. ನಂದೇನು ಟಾರ್ಗೆಟ್ ಫಂಕ್ಷನ್ ಜೊತೆಗೆ ಬಂದಿದೆ ಅದಕ್ಕೆ ಸೂಕ್ತನ ಸಿಕ್ಕಿದ್ರೆ ಆವಾಗ ನಾನೇನು ಮಾಡ್ತೀನಿ, ಕರೆಂಟ್ ಲೆಂತು ಈಕ್ವಲ್ಸ್ ಟು ಐ ಪ್ಲಸ್ 1. ಐ ವಿಲ್ ಬಿ ದಿ ಐ ಇಂಡೆಕ್ಸ್ ಆಗಿರುತ್ತಲ್ವಾ. ಸೊ ಐ ಪ್ಲಸ್ 1 ಇಸ್ ದಿ ಕರೆಕ್ಟ್ ಚಾಯ್ಸ್. ನಾವು ಹೋಗ್ತಾ ಪ್ರೋಗ್ರಾಮ್ನ ಮಾಡಿಫೈ ಮಾಡ್ಕೊತೀನಿ ಡಿಬಗ್ ಮಾಡ್ಕೊಂಡು. ಸೊ ಬೇರ್ ವಿತ್ ಮೀ. ಸೊ ಐ ಪ್ಲಸ್ 1 ಆದಮೇಲೆ ಇನ್ನೇನು ಹಾಕಬೇಕು? ಅಷ್ಟೇ, ರಿಟರ್ನ್ ಆಗೋಗ್ಬಿಡ್ಬೇಕು. ಇಲ್ಲಿ ಸೇ ರಿಟರ್ನ್ ಕರೆಂಟ್ ಲೆಂತ್ ರಿಟರ್ನ್ ಮಾಡಿಬಿಡ್ಬೇಕು ಡೈರೆಕ್ಟಾಗಿ. ಓಕೆ, ಇದಾದಮೇಲೆ ನಾವೊಂದು ಪ್ರಿಫಿಕ್ಸ್ ಸಮ್ ತೊಗೊಬೇಕು. ಇದು ಪ್ರಿಫಿಕ್ಸ್ ಸಮ್ ಎಂದಕ್ಕೆ ಅಂತ ಹೇಳ್ತೀನಿ. ಸೊ ಪ್ರತಿ ಸಲ ಎರಡೆರಡು ಸಲ ಟ್ರಾವರ್ಸ್ ಮಾಡೋದು ವಿಲ್ ಬಿ ಎ ಹ್ಯೂಜ್ ಟಾಸ್ಕ್. ಎರಡೆರಡು ಸಲ ಮೂರು ಸಲ ಟ್ರಾವರ್ಸಲ್ ಮಾಡೋದು. ನಾವು ಒಂದು ಸಮ್ನ ತೊಗೊತಿದ್ದೀರಿ ಅಂದರೆ ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ಇಟ್ಸ್ ಪ್ರಿಫಿಕ್ಸ್ and we can check if that contains in the map that we created. Map dot contains prefix sum. ಆ ಪ್ರಿಫಿಕ್ಸ್ ಸಮ್ ಇದ್ದರೆ ನಮ್ಗೆ ಇವಾಗ ಫೌಂಡ್ ಇಂಡೆಕ್ಸ್ ಅಂದು ಕರೆಂಟ್ ಇಂಡೆಕ್ಸ್ ನಮಗೆ ಬೇಕಾಗಿರೋದಲ್ವಾ. ಫೌಂಡ್ ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು ಮ್ಯಾಪ್ ಡಾಟ್ ಗೆಟ್ ಏನು ಗೆಟ್ ಆಬ್ವಿಯಸ್ಲಿ ಪ್ರಿಫಿಕ್ಸ್ ಸಮ್ ಅಗೇನ್. ಎಲ್ಲಿದೆಯಪ್ಪ ಇಂಡೆಕ್ಸು, ಅದನ್ನು ತಗೊಳ್ಳಿ ಅಂತ. ಆಮೇಲೆ ನಮ್ಗೆ ಇನ್ನೊಂದು ಕರೆಂಟ್ ಇಂಡೆಕ್ಸ್ ಕೂಡ ಬೇಕು. ಕರೆಂಟ್ ಇಂಡೆಕ್ಸ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಇಂಡೆಕ್ಸ್ ಯಾವುದು? ಈಸ್ ಐ ಅಲ್ವಾ? ಇವಾಗ ಇವೆರಡು ಸಿಕ್ಕಿದೆ ಅಂತಂದಮೇಲೆ ನನ್ನ ಕರೆಂಟ್ ಲೆಂತನ್ನು ನಾನು ಅಪ್ಡೇಟ್ ಮಾಡ್ಕೊತೀನಿ. ಮ್ಯಾಥ್ ಡಾಟ್ ಮಿನ್ ಆಫ್ ನಂಗೆ ಬೇಕಾಗಿರೋದು ಮಿನಿಮಮ್ ಅಲ್ವಾ. ಸೊ ಐ ಆಲ್ವೇಸ್ ಹ್ಯಾವ್ ಟು ಚೆಕ್ ಫಾರ್ ಮಿನಿಮಮ್.
minimum of what? Current length, comma, found index minus current index plus 1. ಯಾಕಂದರೆ ith ಪೊಸಿಷನ್ 0 ಇಂದ ಸ್ಟಾರ್ಟ್ ಆಗುತ್ತಲ್ಲ, ಸೊ ವಿ ಆರ್ ಡಿಕ್ಲೇರಿಂಗ್ ಇಟ್ ಆಸ್ ಪ್ಲಸ್ 1. ದೆನ್ ಎಲ್ಲೋ ಫಂಕ್ಷನ್ ಆದಮೇಲೂ ರಿಟರ್ನ್ ಕರೆಂಟ್ ಲೆಂತ್. ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ. ಏನಂದರೆ ಮ್ಯಾಪಲ್ಲಿ ಕಂಟೈನ್ಸ್ ಫಸ್ಟ್ ಚೆಕ್ ಮಾಡ್ತಿದ್ದೀನಿ, ಬಟ್ ಪುಟ್ ಮೆಥಡ್ ಹಾಕೇ ಇಲ್ಲ. ನಾನು ಮ್ಯಾಪ್ ಡಾಟ್ ಪುಟ್ ಹಾಕಿದ್ರೆ ತಾನೇ ನಂದೆಲ್ಲ ಎಲಿಮೆಂಟ್ಸು ಹೋಗಿ ಅಲ್ಲಿಗೆ ಸೇರ್ಕೊಳ್ಳೋದು. ಕರೆಂಟ್ ಸಮ್ ಕಮ ಐ ನಮ್ಮ ಮ್ಯಾಪ್ ಒಳಗೆ ಆಗ್ತಾಯಿದ್ರೆ ತಾನೇ ನಾನು ಪ್ರಿಫಿಕ್ಸ್ ಸಮ್, ಕರೆಂಟ್ ಸಮ್ ಆಗ್ತಿದ್ರೆ ತಾನೇ ಪ್ರಿಫಿಕ್ಸ್ ಸಮ್ ಇದೆಯೋ ಇಲ್ವೋ ಕರೆಂಟ್ ಸಮ್ಮಲ್ಲಿ ಅಂತ ಗೊತ್ತಾಗೋದು. ಸೊ ಅದಕ್ಕೆ ಪ್ರಿಫಿಕ್ಸ್ ಸಮ್ ಕರೆಂಟ್ ಸಮ್ನ ನಾನು ಆ್ಯಡ್ ಮಾಡಲೇಬೇಕು. ಸೊ ಅದನ್ನು ಮಿಸ್ ಮಾಡಬಾರ್ದು ನಾನು. ಸೊ ಇದನ್ನು ಪುಟ್ ಕರೆಂಟ್ ಸಮ್ ಕಮ ಐ. ಸೊ ವಿ ಆರ್ ಗೆಟಿಂಗ್ ದಿ ಇಂಡೆಕ್ಸಸ್ ಆಫ್ ಫೌಂಡ್ ಇಂಡೆಕ್ಸ್ ಆ್ಯಂಡ್ ದಿ ಕರೆಂಟ್ ಇಂಡೆಕ್ಸ್. ವಿ ಆರ್ ಡೂಯಿಂಗ್ ದಿ ಮ್ಯಾಥ್ ಡಾಟ್ ಮಿನ್. ಇಲ್ಲಿ ಮ್ಯಾಥ್ ಡಾಟ್ ಮಿನ್ ಮಾಡಬೇಕಾ ಅಂತ ಒಂದು ನಂಗೆ ಡೌಟ್ ಇದೆ. ಕರೆಂಟ್ ಸಮ್ ಕ್ಯಾಲ್ಕುಲೇಟ್ ಮಾಡಿದೆ. ಕರೆಂಟ್ ಸಮ್ ಟಾರ್ಗೆಟ್ ಸಿಕ್ತು ಅಂತಂದರೆ ಕರೆಂಟ್ ಲೆಂತ್ ಡಾಟ್ ಐ ಪ್ಲಸ್ 1. ಆ್ಯಕ್ಚುಲಿ ರಿಟರ್ನ್ ಮಾಡಬಾರ್ದಿಲ್ಲ. ಸೊ ವಾಟ್ ವಿ ಡೂ ಇಸ್, ಇಲ್ಲಿ ವಿಲ್ ಡೂ ಅ ಸಿಂಪಲ್ ಥಿಂಗ್. ಏನು ಗೊತ್ತಾ, ಇದಕ್ಕೂ ಮ್ಯಾಥ್ ಡಾಟ್ ಮಿನ್ ಅಂತಲೇ ಹಾಕೋಣ. ಡೈರೆಕ್ಟಾಗಿ ಐನ ಆ್ಯಡ್ ಮಾಡೋ ಬದಲು ಮ್ಯಾಥ್ ಡಾಟ್ ಮಿನ್ ಆಫ್ ಹೇಳುವ ಕರೆಂಟ್ ಲೆಂತ್ ಗಿನ ಐ ಪ್ಲಸ್ 1 ಕಡಿಮೆ ಇದೆಯಾ, ಇದು ಕರೆಕ್ಟ್ ಇರುತ್ತೆ. ಸೊ ವಿಲ್ ರನ್ ದಿಸ್ ಅಂಡ್ ಚೆಕ್. ನಂಗೆ ಔಟ್ಪುಟ್ಟು ಏನು ಬರಬೇಕಾಗಿದೆ, ಇದು 2 ಅಲ್ವಾ, ಈ ಫಂಕ್ಷನ್ಗೆ ಬರ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡುವ. -1 ಬಂತು. ಎಲ್ಲೋ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಚೆಕ್ ಮಾಡ್ತಿದ್ದೀನಿ, ಒಂದು ನಿಮಿಷ. ಎಲ್ಲ ಕರೆಕ್ಟಾಗಿ ಇದೆಯಲ್ಲ, ಇದಕ್ಕೆ -1 ಬಂತು. ವಿ ಹ್ಯಾವ್ ಟು ಗೆಟ್ 2 ಅಲ್ವಾ. ಅರೇ ಪಾಸ್ ಮಾಡಿರೋದು ಕರೆಕ್ಟಾಗಿದೆ, ನೋಡ್ತೀನಿ ಒಂದು ನಿಮಿಷ. ಟೆನ್ ಇಂಟು 12 10 into 12 ಏನೋ ಮಿಸ್ಟೇಕ್ ಮಾಡಿದ್ದೀನಿ. ಸಿಂಪಲೆಸ್ಟ್ ಆಫ್ ಥಿಂಗ್ಸ್ ಮಿಸ್ಟೇಕ್ ಮಾಡ್ತೀನಿ ನಾನು. ಅಲ್ಲಿ ಮ್ಯಾಪಲ್ಲಿ ಫೌಂಡ್ ಇಂಡೆಕ್ಸ್ ಕರೆಕ್ಟಾಗೇ ಇರುತ್ತಲ್ವ. -2 ಯಾಕೆ ಬರ್ತಿದೆ? ನಾ ಈ ಮಿಸ್ಟೇಕ್ ಮಾಡಿರೋದು. ಕರೆಂಟ್ ಇಂಡೆಕ್ಸ್ ಮೈನಸ್ ಫೌಂಡ್ ಇಂಡೆಕ್ಸ್ ಮಾಡಬೇಕು ತಾನೆ. ಕರೆಂಟ್ ಇಂಡೆಕ್ಸಿಂದ ಮೈನಸ್ ಫೌಂಡ್ ಇಂಡೆಕ್ಸ್ ಎಲ್ಲಿ ತನಕ ಇದೆಯೋ ಆವಾಗ ನಿಂಗೊಂದು ಲೆಂತ್ ಸಿಗುತ್ತೆ.
ಇವಾಗ ಕರೆಕ್ಟಾಗಿ ಸಿಗ್ತದೆ. ಸೊ ನಿಮಗೇನಾದರೂ ಬೇರೆ ಅಪ್ರೋಚ್ ಗೊತ್ತಿದ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ, ಪ್ಲೀಸ್ ಡೂ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.